ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ರಾಜ್ಯದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಅಂದರೆ ಜೂನ್ 18 ಚುನಾವಣೆ ಇದೆ. ಜೂನ್ 30ಕ್ಕೇನು ಅವಧಿ ಮುಕ್ತಾಯ ಆಗ್ತಾ ಇದೆ. ಪ್ರಮುಖ ನಾಯಕರು ಅವರಿಂದ ತೆರವಾಗ್ತಾ ಇರುವಂತಹ ಸ್ಥಾನಗಳಿಗೆ ಈ ಚುನಾವಣೆ ನಡೀತಾ ಇರೋದು. 7 ವಿಧಾನ ಪರಿಷತ್ ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದಾರಲ್ಲ, ಅದೇ ಈಗ ರಾಜಕೀಯ ತಂತ್ರಗಾರಿಕೆ ಗರಿಗೆದರುವಂತೆ ಮಾಡಿದೆ. ಪರಿಷತ್ ಚುನಾವಣೆ ಇಷ್ಟು ದೊಡ್ಡ ಮಟ್ಟಿಗೆ ಸಂಚಲನ ಮೂಡಿಸಿರೋದೇ ಈ ಕಾರಣಕ್ಕಾಗಿ. ಜೊತೆಗೆ ಇಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಮೇಲಾಟವನ್ನು ಆಡ್ತಾ ಇರುವಂಥದ್ದು. ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಹಾಗಾಗಿ ಬಹಳ ಕುತೂಹಲದ ಘಟ್ಟ ಇದು. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, ಬಿಜೆಪಿಯಿಂದ 2, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಒಬ್ಬರನ್ನ ಕಣಕ್ಕಿಳಿಸಲಾಗಿದೆ. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತದಾನದ ಅವಶ್ಯಕತೆ ಇದೆ. ಇನ್ನು ಸಂಖ್ಯಾಬಲ ನೋಡ್ತಾ ಹೋದರೆ 4ರಲ್ಲಿ ಕಾಂಗ್ರೆಸ್, 2 ಸ್ಥಾನದಲ್ಲಿ ಬಿಜೆಪಿ ಭಾರಿ ಸುಲಭವಾಗಿ ಗೆಲುವು ಪಡಿಬಹುದು. ಆ ಸಂಖ್ಯಾಬಲ ಇದೆ. ಆದರೆ 7 ಸ್ಥಾನಗಳಿಗೆ ಪಕ್ಷಗಳು ತಮ್ಮ ಬಲಕ್ಕೆ ತಕ್ಕಂತೆ 7 ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ರೆ ಚುನಾವಣೆ ಅವಿರೋಧ ಆಗ್ಬಿಡ್ತಿತ್ತೇನೋ. ಆದರೆ 8ನೇ ಅಭ್ಯರ್ಥಿ ಕಣದಲ್ಲಿ ಉಳಿದಿರೋದ್ರಿಂದ ಈಗ ಅಧಿಕೃತವಾಗಿ ಮತದಾನ ಪ್ರಕ್ರಿಯೆ ನಡೀಬೇಕಾಗಿ ಬಂದಿದೆ. ಇದು ಹೆಚ್ಚುವರಿ ಮತಕ್ಕಾಗಿ ಪಕ್ಷದ ನಡುವೆ ಆಂತರಿಕ ತಂತ್ರಗಾರಿಕೆ ಅಥವಾ ಏನು ಕ್ರಾಸ್ ವೋಟಿಂಗ್, ಈ ಆತಂಕವನ್ನು ಸೃಷ್ಟಿ ಮಾಡಿದೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಪೈಪೋಟಿ ನಡೆಸಲಿದ್ದಾರೆ. ಈ ಮೈತ್ರಿ ಅಭ್ಯರ್ಥಿ ಗೋವಿಂದರಾಜು ಗೆಲ್ಲಿಸೋದಕ್ಕೆ ಅಂತ ಹೇಳಿ ದಳಪತಿಗಳು ಶಾಸಕರುಗಳಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ಸಂಖ್ಯಾಬಲ ಇಲ್ಲ, ಆದರೂ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅಂತಂದರೆ, ಗೆಲ್ಲಬೇಕು ಅಂತಂದರೆ ಆಟ ಆಡಲೇಬೇಕು. ಆ ಆಟ ಯಾರಿಗೆ ಗೆಲುವು ತಂದು ಕೊಡುತ್ತೆ, ಯಾರಿಗೆ ಮುಳುವಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ನ 14 ಶಾಸಕರು, 3 ಪಕ್ಷೇತರರಿಗೆ ಜೆಡಿಎಸ್ ಗಾಳ ಹಾಕಿದ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಪ್ರಸ್ತುತ ವಿಧಾನಸಭೆ ಸಂಖ್ಯಾಬಲ 222. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಮತ ಬೇಕು. ಕಾಂಗ್ರೆಸ್ ಬಳಿ 3 ಪಕ್ಷೇತರರು ಸೇರಿದಂತೆ 138 ಮತ ಇದೆ. ಹಾಗಾಗಿ 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಗೆಲ್ಲಬೇಕು ಅಂತಂದ್ರೂ ಆ ಗೆಲುವಿಗೆ 2 ಮತಗಳ ಕೊರತೆ ಇದೆ. ಆದರೆ ಬಿಜೆಪಿಯ ಉಚ್ಚಾಟಿತ ಶಾಸಕರಿದ್ದಾರಲ್ಲ 2, ಅವರಿಂದಾಗಿ ಆ ಒಂದು ಕೊರತೆ ನೀಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಹಾಗಾಗಿ 5 ಗೆದ್ದು ಬಿಡಬಹುದು ಅನ್ನೋದು. 62 ಸ್ಥಾನ ಇರುವಂತಹ ಬಿಜೆಪಿ 2 ಸ್ಥಾನವನ್ನು ಸುಲಭವಾಗಿ ಗೆಲ್ಲುತ್ತೆ. ಆದರೆ ಅದರ ಬಳಿ ಹೆಚ್ಚುವರಿ 6 ಮತ ಇದೆ. ಅದನ್ನು ಜೆಡಿಎಸ್ಗೆ ಚಲಾಯಿಸಲಿದೆ. ಬಿಜೆಪಿಯ 6 ಮತ್ತು ಜೆಡಿಎಸ್ನ 18 ಸೇರಿದ್ರೆ 24, ಆದರೂ ಸಾಕಾಗಲ್ಲ. ಇನ್ನು 4 ಸ್ಥಾನಗಳ ಕೊರತೆ ಇದೆ. ಆ 4 ಮತಗಳಿಗೆ ಜೆಡಿಎಸ್ ಆಪರೇಷನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಾವು ಈ ಹಿಂದೆ ಏನು ನೋಡ್ತಿದ್ವಿ, ಸರ್ಕಾರ ರಚನೆಯಾಗತ್ತೆ ಅಂತ, ಅತಂತ್ರ ಸರ್ಕಾರ ಬಂದಿದೆ ಆ ಸಂದರ್ಭದಲ್ಲಿ, ಅಥವಾ ಉರುಳಿಸುವಾಗ ಸರ್ಕಾರವನ್ನು, ಆಗ ಈ ರೆಸಾರ್ಟ್ ಸಂಸ್ಕೃತಿ ಕಾಣಿಸ್ತಾ ಇತ್ತು. ಆದರೆ ಈಗ ನೋಡಿ, ಮೇಲ್ಮನೆಯ ಒಂದು ಹೆಚ್ಚುವರಿ ಸ್ಥಾನವನ್ನು ಪ್ರತಿಷ್ಠೆಯಾಗಿ ಈ ಪಕ್ಷಗಳು ತೆಗೆದುಕೊಂಡಿರೋದ್ರಿಂದ ಮತ್ತೆ ಈ ರೆಸಾರ್ಟ್ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿದೆ. ಆಲ್ರೆಡಿ ರೆಸಾರ್ಟ್ನಲ್ಲಿದ್ದಾರೆ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತ ಚಲಾಯಿಸಲಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾಳೆ ವಿಧಾನಸೌಧದಲ್ಲಿ ಮತದಾನ ಪ್ರಕ್ರಿಯೆ ನಡೆದು ಸಂಜೆಯೇ ಫಲಿತಾಂಶ ಹೊರಬೀಳುತ್ತೆ. ಆದರೆ ವೆರಿ ಇಂಟ್ರೆಸ್ಟಿಂಗ್, ಕುತೂಹಲ ಮೂಡಿಸ್ತಾ ಇರೋದಂತಂದರೆ ಯಾರ ತಂತ್ರಗಾರಿಕೆ ಫಲ ಕೊಡುತ್ತೆ, ನಾಳೆ ಸಂಜೆಯೊಳಗೆ ಅದು ಸ್ಪಷ್ಟ ಆಗಲಿದೆ. ನಮಸ್ಕಾರ.